ಮಂಜುವ್ರಿಗೊಂದು ವಿನಂತಿ, ದಯವಿಟ್ಟು ನೀವು ಮುಂದೆ ಇನ್ನು ಜೋರ ಸಿನಿಮಾ ಮಾಡಬೇಕು, ಫ್ಯಾಮಿಲಿ ಟೈಟಲ್ ಇರಬೇಕು. ಫ್ಯಾಮಿಲಿ ಬರೋಂಥ ಪಿಕ್ಚರ್ ಜಮೀನ್ದಾರ ಎಲ್ಲ ಒಳ್ಳೊಳ್ಳೆ ಟೈಟಲ್ ನೀವು ಸಿನಿಮಾ ಮಾಡಿದ್ದೀರ. ಆ ಥರ ಸಿನಿಮಾ ಮಾಡಿ. ನಮ್ಮ ರಮೇಶ್ ಯಾದವ್ ಅವರು ಒಳ್ಳೆ ದೊಡ್ಡ ಪ್ರೊಡ್ಯೂಸರು, ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ. ಅವ್ರು ಯಾಕೆ ವೇದಿಕೆ ಮೇಲೆ ಸಂಕೋಚ ಆಯ್ತು ಬರೋಕ್ಕೆ ಕೊಡಲಿಲ್ಲ. ದಯವಿಟ್ಟು ಎಲ್ಲರಲ್ಲೂ ಬೇಡ್ಕೊಳ್ಳೋದು, ಒಳ್ಳೆಯ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಿ, ಯಜಮಾನ ನೋಡಿ ಆಶೀರ್ವದಿಸಿ. ನಮ್ಮ ಇಲ್ಲ ಸರ್, ನಾನು ಭಾರತಿ ಮೇಡಮ್ ಅವ್ರಿಗೆ ಅಲ್ಲ, ಪ್ರೇಮ ಅವ್ರಿಗೆ ಕರೆದೆ. ಅವರು ಮಹಾನಟಿ ಅಂತ ಒಂದು ಇದನ್ನು ಪ್ರೋಗ್ರಾಮ್ ಮಾಡ್ತಾರೆ. ಆ ಮಹಾನಟಿ ಇದೆ, ನಾನು ಬರಲ್ಲ. ಬಿಡಮ್ಮ, ದೊಡ್ಡ ಮಹಾನಟಿ ನೀನು, ಬೇಡ. ಅವ್ರಿಗೆ ಈ ಪಿಕ್ಚರ್ಗಿಂತ ಮಹಾನಟಿ ಒಂದು ಪ್ರೋಗ್ರಾಮು ದೊಡ್ಡದಂತೆ. ನಾನು ಹೆದರಿಕೆ ಇಲ್ಲ, ಯಾರು ಏನು ಹೆದರಿಕೆ? ನಾನು ಇವೇನು ಹಾಕಿರೋದು ಅವ್ರಿಗೆ, ನಾನೇ ಕೇಳೋದು. ಸರ್ ಬೇಡ ಅಂದರು. ನಾನು ವಿಷ್ಣು ಸರಿಗೆ ಭಾಳ ಕಷ್ಟಪಟ್ಟು ಒಪ್ಪಿಸಿದ್ದೀನಿ ಆ ಪ್ರೇಮನ. ಅವಾಗ ಅಡ್ವಾನ್ಸ್ ತಂಡಾಗ ಗೊತ್ತಿತ್ತ ರೇಮನ ಇರೋಂಥ ಚೆನ್ನಾಗೆ. ಈಗ ಮಹಾನಟಿನ ಏನು ಆಕಾರ ಇದೆ. ಭಾರತಿ ಮೇಡಮ್ ಅವರಿಗೆ ಕರೆಯಕ್ಕೆ ಹೋಯ್ತು. ಅವ್ರ ಆರೋಗ್ಯ ಸರಿ ಇಲ್ಲ, ನಾನೇ ನೋಡಿದೆ. ಅವ್ರ ಆರೋಗ್ಯ ಸರಿ ಇದ್ದ ಕಾರಣ ನಾವು ಕರೆಯೋಕ್ಕೂ ಮನಸ್ಸು ಬರಲಿಲ್ಲ. ಬೇಡ, ಅಲ್ಲೇ ಕೂತಂಗ ಅವರೆಲ್ಲ ಅಲ್ಲೇ ಥ್ಯಾಂಕ್ಸ್ ಹೇಳಿದ್ರು. ನಿಮ್ದೇನಾದ್ರು ಮುಂದೆ ಬಂದ್ರೆ ಕರಿತೀನಿ ಅಂದರು. ಅದು ಬೇರೆ ಪ್ರಶ್ನೆ. ಏನು ನಾನು ಕರೆದ್ರೆ ನಾನೇ ಕೂತು ಕರೆದು ಮಹಾನಟಿ ಅಂದ್ರು. ನನ್ನ ಯಜಮಾನ ಮಾಡಿದ್ಮೇಲೆ ನೀನು ಮಹಾನಟಿ. ಯಜಮಾನ ಮಾಡೋದಕ್ಕಿಂತ ಮುಂಚೆ ಯಾವ ನಟಿ ನೀನು ಗೊತ್ತಿದೆಯಾ? ಅಲ್ವಾ ಸರ್? ತಪ್ಪೇನಿಲ್ಲ ಹೇಳೋದ್ರಾಗೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬಾರ್ದು. ನಾನು ನೇರವಾಗಿ ಹೇಳೋ ಮನುಷ್ಯ. ಈಗ ನಮ್ಮ ಶಶಿಕುಮಾರ್ ಬಗ್ಗೆ, ನಾನು ಶಶಿಕುಮಾರ್ ನಮ್ಮ ಬ್ರದರ್ ಇದ್ದಂಗೆ. ಅವರು ನಮ್ಮ ದುರ್ಗದಲ್ಲಿ MP ಆದ್ರೆ ನಮ್ಮ ಪಿಕ್ಚರಿಗೆ ಪೂಜೆಗೆ ಬಂದು, ಅವರು ಈ ರೀತಿ ಈ ಕಣ್ಣ ನೀರು ಬರ್ಸ ಆಕ್ಟಿಂಗ್ ಮಾಡೋದು ನಾನೇ ಕನಸು ತಿಳ್ಕೊಂಡಿಲ್ಲ. ಆ ಸೀನ್ ಮಾಡ್ಬೇಕಾದ್ರೆ, ಶೂಟಿಂಗ್ ಮಾಡ್ಬೇಕಾದ್ರೆ ಮೈಸೂರಿನಾಗೆ, ಆ ಶೂಟಿಂಗ್ನಾಗ ಹತ್ಬಿಟ್ಟೆ ನಾನು. ಆಮೇಲೆ ಎಷ್ಟು ಸಲ ಹತ್ತಿದ್ದೇನೋ ಗೊತ್ತೇ ಇಲ್ಲ ಅವ್ರ ಆಕ್ಟಿಂಗಿಗೆ. ನಮ್ಮ ಅಭಿಜಿತ್ತು ಅಷ್ಟೇ, ಅರೆಸ್ಟ್ ಮಾಡೋ ಸೀನ್ ಶೂಟ್ ಮಾಡಿದ್ವಿ ಅಲ್ಲೇ ಆಲ್ದೂರಾಗೆ. ಅವ್ರು ಮಾತಾಡ್ತಿದ್ರೆ ನನಗೆ ಗಣ್ಣ ನೀರು ಹೋಗ್ತಾನೆ ಇದೆ ಅವರಿಗೆ. ಇದು ಕಲಾವಿದರ ಲಕ್ಷಣ. ಅದು ಬಿಟ್ಟು ಇವರು ಮಾರಾಟ ಅನ್ಬೋದು ಇತ್ತಲ್ಲ. ಇವರು ನಿಜವಾದ ಮಾರಾಟ. ಯಾಕಂದ್ರೆ ಕೃತಜ್ಞತೆ ಇಟ್ಕೊಂಡು ಬಂದು, ಈಗ ನಾವು ರಮೇಶ್ ಭಟ್ ಸರ್ ವಯಸ್ಸಾಗಿದ್ರು, ದೊಡ್ಡವರು. ವಿಷ್ಣು ಸರ್ ಸಮಕಾಲಿಕರು. ಅವ್ರು ಕಡದಾಟಿಗೆ ಬರ್ತೀನಿ ಸರ್ ಅಂದರು. ಎಷ್ಟು ದೊಡ್ಡತನ ಅವ್ರದ್ದು. ಫೋನ್ನಾಗೆ ನಾನು ಕರೆದಿದ್ದ ಅವ್ರಿಗೆ, ಸರ್ ನೀವು ಬರಲೇಬೇಕು, ದೊಡ್ಡವರು. ರೇಮಂತ್ ಸರ್ ನೆಲಮಂಗಲದಿಂದ ಬರ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ ಬರ್ತೀನಿ ಅಂತ. ಖುಷಿ ಆಯ್ತು ನಮಗೆ. ಆ ರೀತಿ ಇರಬೇಕು ಬರ ಭಾವನೆ. ನಮ್ಮ ರಾಜೇಶ್ ಶರ್ಮಾ ಸರ್ ಫುಲ್ ಬಿಜಿ ಯಾವಾಗಲೂ. ಆದರೆ ಅವರು ಆ ಸಾಂಗ್ ಕೊನೆಗೂ ಪ್ರೇಮಚಂದ್ರ ಮಂದಟಿ ಇಲ್ಲ ಹಂಗೆ ತಿರುಗಿರ್ತಾರೆ. ವಾಪಸ್ ಹೋಗ್ಬೇಕು. ಆ ಕಾಲಕ್ಕೆ ಒಂದು 35 ಕೋಟಿ ನಮ್ಮ ನಾಗೇಶ್ ಕುಮಾರ್ ಅವರಿಗೆ ಫೈನಾನ್ಸಿಯರು, ಅವ್ರಿಗೆಲ್ಲ ಲೆಕ್ಕ ಚೆನ್ನಾಗಿ ಗೊತ್ತು. ಅವರೇ ಹೇಳಿದ್ರು 35 ಕೋಟಿ ಅಂತ. ನಮಗೆ 1.5 ಕೋಟಿ ಬಂತು ಅಷ್ಟೇನೆ. ಅವ್ರಿಗೂ ಗೊತ್ತಿದೆ ನಾಗೇಶ್ ಕುಮಾರ್ ಅವರು. ಅವ್ರು ಮನಸ್ಸು ಮಾಡಿದ್ರೆ ಒಂದು 10 ಕೋಟಿ ಬರೋದು, ಮನಸ್ಸು ಮಾಡಲಿಲ್ಲ ಅವರು. ಒಂದು ಏರಿಯಾ ಇಟ್ಕೊಳ್ಳೋಣ ಅಂದರೆ ಕೊಟ್ಬಿಡಿ, ಫಸ್ಟ್ ಇಟ್ಕೊಳ್ಳಿ, ಹೋಗಿ ಶಿವಮೊಗ್ಗ ಕೊಡುತ್ತ ನೋಡಿ ಇಟ್ಕೊಳ್ಳಿ ಅಂತ. ಶಿವಮೊಗ್ಗ ಒಂದು ಉಳಿಸ್ಕೊಂಡಿದ್ರೆ 1.5 ಕೋಟಿ ಬರೋದು. ಇಟ್ಕೊಂಡಿಲ್ಲ ಸರ್ ಅವರು. ಅದೃಷ್ಟ ಬೇಕಲ್ಲ, ದುಡ್ಡು ಬೇಕಲ್ಲ ಸರ್. ಅವ್ರ ಪರಿಹರಿಸಿದ್ರು ಪಾಪ, ಅವ್ರ ಸೆಟಲ್ಮೆಂಟ್ ನೋಡ್ಕೊಳ್ತಾರೆ. ಕಮ್ಮಿ ಆದ್ರೆ 7,000 ಮತ್ತೆ ಯಾವ ಹಿಂದೆ ಓಡಾಡ್ತಾರೆ. ಅದು ಅವ್ರ ಭಾವನೆ. ಈಗ 5 ಪಿಕ್ಚರ್ ರಿಲೀಸ್ ಆಯ್ತು, 5 ಲಕ್ಷ ನೀವು ಬಾಕಿ ಐತೆ. ಪೇಮೆಂಟ್ ಕೊಡದಿದ್ರೆ ಏನು ಮಾಡೋದು ನೆಕ್ಸ್ಟ್? ಅದಕ್ಕೆ ಮೊದಲು ಮಾರ್ಕೊಂಬಿಡಿ, ಕೊಡಿ ಫಸ್ಟು 5 ಲಕ್ಷ ಜಮಾ ಆಗಿಬಿಡ್ಲಿ. ಸರ್ ಬೇಡ ಸರ್, ಶಿವಮೊಗ್ಗ ಇಟ್ಕೊಳ್ಳೋಣ, ಬುದ್ಧಿ ಐತೆ ಕೊಡ್ರಿ ಫಸ್ಟ್ ಶಿವಮೊಗ್ಗ. ಹಿಂಗೆ ಅವಾಗ ನಮ್ಮ
ಉಪೇಂದ್ರ ನಮಗೆ ನಮಗೊಂದು ನೆನಪು ಬರ್ತಾ ಇದೆ. ನಾವು ಉಪೇಂದ್ರ ಅವರು ಒಂದು ಮಾತಾಡೋದು, ಸಿನಿಮಾತ್ಮ ಯಾವಾಗಲೂ ಹೆಗಲ ಮೇಲೆ ಇರ್ತಾನಂತೆ, ಒಳ್ಳೇದಾದ್ರೂ ಎಳೆದಡಿ ಕಿವಿ ಬಳಿಡ್ತಾನಂತೆ, ಕೆಟ್ಟದ್ದು ಎಳೆದಡಿ ಕಿವಿ ಬಳ್ತಾನೆ. ಅವಾಗ ಕೆಟ್ಟದ್ದು ನೀಟಾಗಿ ಕೇಳಿಸುತ್ತೆ, ಅವಾಗ ನಾವು ಕೆಟ್ಟದ್ದೇ ಫಾಲೋ ಮಾಡ್ತೀವಿ, ಒಳ್ಳೇದು ಹೇಳಿದ್ ಫಾಲೋ ಮಾಡೋದೇ ಇಲ್ಲ. ಅದೇ ನಮ್ಮ ಯಜಮಾನ. ನಾವು ಕಿವಿ ಬಳಿಟ್ಕೊಂಡಿದ್ವಿ, ಗೊತ್ತಾಯ್ತಾ? ನಮಗೆ ಕಿವಿ ಬಳಿಟ್ಕೊಂಡಿದ್ರಿಂದ ಒಳ್ಳೇದು ಕೇಳಲೇ ಇಲ್ಲ. ಅವನು ಒಳ್ಳೆಯವ್ರು ಹೇಳೋರು ಕಮ್ಮಿ ಇದ್ರು, ಏನೋ ನಮ್ಮ ಮನೆ ಬರ ಇಷ್ಟೇ ಅಂತ ತಿಳ್ಕೊಂಡು ಅದನ್ನು ಹೇಳ್ತಾರಲ್ಲ ದೊಡ್ಡವರು, ಏನಾದರೂ ದೇವರು ಎಷ್ಟು ಕೊಟ್ಟಿರ್ತಾನೆ ಋಣ ಅಷ್ಟೇ ಅಂತ, ಅಷ್ಟಾಗಿ ಅನುಭವಿಸ್ಕೊಂಡು ಹೋದ್ವಿ. ಈಗಲಾದರೂ ನಮ್ಮ ಮುನ್ಸೋಮರಿ ಚೆನ್ನಾಗಾಗಲಿ, ನನಗಿಂತ ಮುಖ್ಯವಾಗಿ ನಮ್ಮ ಬರೋದಕ್ಕಿಂತ ಮುಖ್ಯ ಮುನ್ಸೋಮರಿ ಬರಲಿ, ಆಮೇಲೆ ನಮ್ಗೆ ನೋಡ್ಕೊಳ್ಳೋಣ ಅಂತ ಹೇಳಿ ಆ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಗುರುಗಳು ವಿಷ್ಣುವರ್ಧನ್ ಅವರು ಆಶೀರ್ವಾದ ಅಲ್ಲಿಂದಲೇ ಮಾಡಲಿ ಅಂತ ಇನ್ನೊಂದ್ಸಲ ಕೇಳ್ಕೊಂಡು, ಅವರು ಅಲ್ಲೇ ಇದ್ರೂ ನಮ್ಮೆಲ್ಲ ಆಶೀರ್ವಾದ ಇದೆ. ಯಾಕಂದ್ರೆ ಅವ್ರು ಅಲ್ಲೇ ಇದ್ದು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಕಾರಣ ಈ ಫಂಕ್ಷನ್. 25 ವರ್ಷ ಆದ್ಮೇಲೆ ಒಂದು ಸಿನಿಮಾದ ಫಂಕ್ಷನ್ ಮಾಡ್ತಿರೋದು ಫಸ್ಟ್ ಟೈಮ್ ಇದು ಅನ್ಸುತ್ತೆ ನನಗೆ. 25 ವರ್ಷದ ಕನ್ನಡ ಪ್ರೊಡ್ಯೂಸರು ಎಲ್ಲ ಆರ್ಟಿಸ್ಟ್ ಸೇರಿಸಿ ಇದು 25 ವರ್ಷ ಆಯ್ತು ಅಂತ ಕಾಣಿಕೆ ಕೊಡೋದು ನನ್ನ ಲೈಫಲ್ಲಿ ಕೇಳಿಲ್ಲ. ಶಶಿಕುಮಾರ್ ಅವರಿಗೆ ಗೊತ್ತಿರುತ್ತೆ. ಆದ್ರಿಂದ ಇದು ಯಾಕೆ ನಡೀತಿದೆ ಅಂತ ಹೇಳಿದ್ರೆ ನಾನು ಆಗಲೇ ಯೋಚನೆ ಮಾಡಿದೆ, ಇದು ಯಾರಿಂದಲೂ ನಡೀತಿಲ್ಲ, ಅವರ ಆಶೀರ್ವಾದ. ಅವರು ಅಲ್ಲಿಂದಲೇ ನಮ್ಮನ್ನು ಹಾರೈಸ್ತಿದ್ದಾರೆ, ನಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಿದ್ದಾರೆ. ಅದರಿಂದ ನಮ್ಗೆ ನಡೀತಾ ಇದೆ ಅಂತ ಹೇಳಿ